ಜೊತೆಯಲಿ ಜೊತೆಯಲಿ. ಮಾಮ್ ವಿಷಯ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಾನು ಅವ್ರಿಗೆ ಹೇಳಿದ್ದು ಆಯಿತು, ಅದನ್ನು ಅವರು ಒಪ್ಕೊಂಡಿದ್ದು ಆಯಿತು. ಸೊ ನಾಳೆ ಬೆಳಗ್ಗೆ ರೆಡಿ ಆಗಿರಿ. ಕೃಷ್ಣನ್ ತೋರ್ಸೋಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಹಾಗಲ್ಲ ಜೂನಿಯರ್. ಇನ್ನೇನು ಮಾತಾಡಬೇಡ್ರಿ. ಹೋಗೋ ಜಾಗ ಯಾವುದಾದ್ರೇನು, ಹೋಗ್ತಿರೋದು ನಮ್ಮ ಮನ್ಸುಗಳನ್ನ ಹಂಚ್ಕೊಳ್ಳೋದಕ್ಕೆ ತಾನೆ. ಎಲ್ಲಿದ್ದು ನಾವಿಬ್ಬರು ಖುಷಿಯಾಗಿರ್ಬೇಕು, ಆಗ ಇರೋ ಜಾಗನೇ ಸ್ವರ್ಗ ಆಗ್ಬಿಡುತ್ತೆ. ನೀರ್ ಹತ್ರ ಎಲ್ಲ ಹುಡುಗಾಟ ಆಡ್ಬೇಡ ಆಯ್ತಾ? ನೀರ್ ಗಿಳಿಲೇ ಬೇಡವಾ? ಆಯಿತು, ಆದರೆ ಸ್ವಿಮ್ ಮಾಡ್ತೀನಿ ಅಷ್ಟೇ. ಹಾಕ್ತೀನಿ ನೋಡು. ಸಮುದ್ರದಲ್ಲಿ ಸ್ವಿಮ್ ಮಾಡ್ತೀಯೇನೋ? ಹಾಂ, ಇಷ್ಟಿರೋ ಪುಟಾಣಿ ಮೀನುಗಳೆಲ್ಲ ಈಜಾಡಲ್ಲಮ್ಮ. ನಾನು ಬೇರೆ ಇಷ್ಟು ಉದ್ದ ಇದ್ದೀನಿ. ತಲೆ ಹೊರಟೆ. ನೀ ಹೀಗೆಲ್ಲ ಮಾತಾಡಿದ್ರೆ ನಾನು ನಿನ್ನನ್ನು ಕಳಿಸೋದೇ ಇಲ್ಲ ಅಷ್ಟೆ. ಹಾಂ ನೋಡು, ಹೊತ್ತೊತ್ತಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ತಿನ್ನಬೇಕು. ಗಾಳಿಲಿ ಹೆಚ್ಚು ತಿರುಗಾಡಬೇಡ. ಹಾಂ, ಶೀತ ನೆಗಡಿ ಏನಾದರೂ ಆದರೂ ನೋಡು, ಮಾತ್ರೆಗಳೆಲ್ಲ ಇಲ್ಲೇ ಇದೆ, ತಗೋಬೇಕು ಸರಿಯಾಗಿ, ಗೊತ್ತಾಯ್ತಾ? ಬಿಸಿಲಲ್ಲಿ ಓಡಾಡಬೇಡವೋ. ಏನೇ ಅದು ಒಳ್ಳೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ಟಾಗೆ ಹೇಳ್ಕೊಡ್ತಾನೆ ಇದೆಯಾ ಅವಾಗಿಂದ? ಹೌದು, ಮತ್ತೆ ಮದುವೆ ಆದ ಮಾತ್ರ ಅವನೇ ದೊಡ್ಡವನಾಗ್ಬಿಟ್ನಾ? ನಾನು ಬದುಕಿರೋವರೆಗೂ ನನ್ನ ಕಣ್ಣಿಗೆ ಅವ್ನು ಚಿಕ್ಕ ಮಗುನೇ. ಆಯ್ತಮ್ಮ, ಆದರೆ ಇಷ್ಟೆಲ್ಲ ಕಾಳಜಿ ತಗೊಳಕ್ಕೆ ಅಂತ ತಾನೇ ಅವನಿಗೆ ಮದುವೆ ಮಾಡಿರೋದು. ಶಾಲೆಯಲ್ಲಿ ಇರ್ತಾಳಲ್ಲ, ಇದನ್ನೆಲ್ಲ ನೋಡ್ಕೊಳ್ತಾಳೆ ಬಿಡು. ಏನು ಮಾವ, ಹಾಗಾದರೆ ನಾನು ಅವನ ಬಗ್ಗೆ ಕಾಳಜಿ ವಹಿಸೋ ಅಗತ್ಯ ಇಲ್ಲ ಅಂತೀರಾ? ಏನೋ ಮಗನೇ, ನಾನು ಹೀಗೆ ಮಾಡೋದು ನಿನಗೂ ಇಷ್ಟ ಆಗೋದಿಲ್ವಾ? ಇಷ್ಟ ಅಂತಲ್ಲ ಮಾಮ್, ನನಗೂ 26 ವರ್ಷ ಆಗಿದೆ. ಪಕ್ಕದಲ್ಲಿ ಹೆಂಡತಿ ಬಂದಿದ್ದಾಳೆ. ಅವ್ರು ಬೇರೆ ನನ್ನನ್ನು ಚಿಕ್ಕವನು ಅಂತ ರೇಗಿಸ್ತಾನೆ ಇರ್ತಾರೆ. ಈಗ ನೀನು ಮಗು ಥರ ನೋಡಿಕೊಂಡ್ರೆ ಹೆಂಡತಿ ಮುಂದೆ ಅವಮಾನ ಆಗುತ್ತೇನೋ? ಸರಿಪ್ಪ, ತಾಯಿನೋ ಪ್ರೀತಿಗೆ ಹೇಗೇಗೋ ಆಡ್ಬಿಟ್ಟೆ. ಸಾರಿ, ವೆರಿ ಸಾರಿ. ಹಂಗಲ್ಲ ಮಾಮ್ ನಾನು ಹೇಳಿದ್ದು. ಅಭಯ್, ಅಷ್ಟಕ್ಕೆ ಬಿಟ್ಬಿಡೋದಲ್ಲ. ನಿಮ್ಮ ಅಮ್ಮಂದು ಯಾವಾಗಲೂ ಇದ್ದಿದ್ದೆ. ಶಾಂತಿ, ಖುಷಿಯಾಗಿ ಅವ್ರು ಹೊರಟಿದ್ದಾರೆ. ಒಳ್ಳೆ ಮನಸ್ಸಿನಲ್ಲಿ ಹ್ಯಾಪಿ ಜರ್ನಿ ಅಂತಂದ್ರೆ ಸಾಲದ, ಹ್ಯಾಪಿಯಾಗಿ ಹೋಗಿ ಬರ್ತಾರೆ ಬಿಡು. ಒಳ್ಳೆ ಮನಸ್ಸು ಅಂದರೆ ನಾ ಇಷ್ಟು ದಿನ ಅವ್ನ ಕೆಟ್ಟ ಮನಸ್ಸಲ್ಲಿ ಹಾರೈಸ್ತಿದ್ನೇನ್ರಿ? ಅಪ್ಪ, ನಿನ್ನ ಸೊಸೆ ಹೀಗೆ ಮಾತಾಡ್ತಾ ಇದ್ರೆ ಅವಳನ್ನ ನಾನು ಡೈವರ್ಸ್ ಮಾಡ್ಬಿಡ್ತೀನಿ. ನಿಂದು ಅಬ್ಜೆಕ್ಷನ್ ಇಲ್ಲ ತಾನೆ? ಡ್ಯಾಡ್, ನೀನೇನೇ ಅಂದ್ರು ನಾನಂತೂ ಮಾಮ್ನ ಬಿಟ್ಕೊಡೋಲ್ಲ. ಮಾಮ್ ಏನೇ ಹೇಳಿದ್ರು ಅದು ನನ್ನ ಮೇಲೆ ಪ್ರೀತಿಗೆ ಹೇಳೋದು. ಗೊತ್ತಿದೆ, ಪ್ರೀತಿ ಇದೆ ಅಂತ ಹೀಗೆ ಚೈಲ್ಡಿಶ್ ಆಗೆಲ್ಲ ಬಿಹೇವ್ ಮಾಡಬಾರ್ದು. ಶಾಂತಿ, ಒಂದು ಮಾತು ಅರ್ಥ ಮಾಡ್ಕೋ. ಇವನು ನಿನ್ನ ಮಗ, ಅವಳು ನಿನ್ನ ಮಗಳ ಥರ ಇರುವಂಥ ಸೊಸೆ. ಇದು ಮನಸ್ಸಿನಲ್ಲಿದ್ದರೆ ಯಾವ ಮಾತು ಬೆಳೆಯೋದಿಲ್ಲ. ಖುಷಿಯಾಗಿ ಹೊರಟಿದ್ದಾರೆ, ನಗನಗತಾ ಕಳಿಸ್ಕೊಡ್ಬಾರ್ದ ಅವ್ರನ್ನ? ಹೋಗಿ ನಿನ್ನ ಸೊಸೆನ ನೀನೇ ಕರ್ಕೊಂಬ. ಹೋಗಮ್ಮ. ಸುಮ್ಮನಿರ, ನಿಂಗಿದೆಲ್ಲ ಗೊತ್ತಾಗಲ್ಲ. ನೀನಿನ್ನೂ ಚೈಲ್ಡು. ಓ ಗಾಡ್, ಅವ್ರ ಮುಂದೆ ನನ್ನನ್ನು ಚೈಲ್ಡ್ ಅಲ್ಲ ಅಂತೀರಾ. ಈಗ ನೀವೇ ಚೈಲ್ಡ್ ಅಂತೀರಾ. ನಾನು ದೊಡ್ಡವನಾಗಿದ್ದೀನಿ. ಹೊರಟೇನಮ್ಮ? ಹೂನಮ್ಮ, ಆಶೀರ್ವಾದ ಮಾಡಿ. ಅಂತೂ ನಿನ್ನ ಮನಸ್ಸಿಗೆ ಬೇಕಿದ್ದೆ ಸಾಧಿಸ್ಕೊಂಡ್ಬಿಟ್ಟೆ ಅಲ್ವೇನಮ್ಮ? ನನ್ನ ಮಗ ಯುರೋಪ್ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದ, ಕಡೆಗೂ ನಿನಗೆ ಬೇಕಾದ ಕಡೆಗೆ ಹೊರಡಿಸ್ಬಿಟ್ಟೆ ಅಲ್ವಾ? ತುಂಬಾನೇ ಬುದ್ಧಿವಂತೆ ಆಗ್ಬಿಟ್ಟೆ ನೀನು. ಇಲ್ಲ ಅಮ್ಮ, ನನಗೆ ಗೊತ್ತು. ಈ ಕಡೆ ನನ್ನ ಹತ್ರ ಮೆತ್ತಗೆ ಮಾತಾಡ್ತೀಯ, ಆ ಕಡೆ ನಿನಗೆ ಏನು ಬೇಕೋ ಅದನ್ನು ಸಾಧಿಸ್ಕೊಡ್ತೀನಿ. ಇರಲಿ ಬಿಡು, ಈಗೆಲ್ಲ ಅತ್ತೆದಿರ ಕಾಲ ಮುಗಿದೋಯ್ತು. ಏನಿದ್ರು ಸೊಸೆಯರ ದರ್ಬಾರಲ್ಲಿ ನಾವು ಕಾಲ ಕಳೆಯೋ ಗತಿ ಬಂದಿದೆ. ಇಲ್ಲ ಅಮ್ಮ, ನಾನು ಯಾವತ್ತಿದ್ರೂ ನಿಮ್ಮ ಮಗಳ ಥರಾನೇ. ಮಗಳ ಥರಾನೇ ಅಂತ ತಿಳ್ಕೊ. ಸೊಸೆ ಯಾವತ್ತೂ ಮಗಳಾಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ನನಗೆ ನಂಬಿಕೆ ಇದೆ ಅಮ್ಮ.
ಅತ್ತೆ ಒಂದಲ್ಲ ಒಂದಿನ ನನ್ನ ಅಮ್ಮ ಹಾಗೆ ಆಗ್ತಾರೆ ಅಂತ. ರೀ ಶಾಲಿನಿ, ರೆಡಿನೇನ್ರಿ? ಹೊರಡ. ಬಾಯ್ ಮಾಮ್, ಬಾಯ್ ಡ್ಯಾಡ್, ಬಾಯ್ ರಚಿನ್. ಅಂದರೆ ಈಗಲೇ ಮಕ್ಕಳು ಬೇಡ ಕಡ, 2 ವರ್ಷ ಆರಾಮಾಗಿರಿ. ನಮ್ಗೆಲ್ಲ ಗೊತ್ತಿದೆ. ತಾವು ಮಾಮ್, ನಾನು ಹೋಗ್ಬಿಟ್ಟು ಬರ್ತೇನೆ. ಹುಷಾರು. ಕೊಡ್ರಿ, ಬನ್ನಿ ಹೋಗೋಣ. ಬಾಯ್ ಮಾಮ್, ಬಾಯ್ ಡ್ಯಾಡ್. ದೇವ್ರೆ, ಈಗ ಹೋಗ್ತಿರೋ ಮಗ ವಾಪಸ್ ಬರೋವಾಗಲೂ ನನ್ನ ಮಗನೇ ಆಗಿರೋ ಹಾಗೆ ಮಾಡಪ್ಪ. ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ ಪಾರು? ನಿಮ್ಮ ಮನೆಗ? ನಿನ್ನ ಮನೆ ಕರ್ಕೊಂಡು ಹೋಗಿ ಅಲ್ಲಿ ರಾಜ್ಕುಮಾರಿಯಾಗಿ ನೋಡ್ಕೊತೀನಿ ನೀವು ಮಾಡಿರೋ ಕೆಲಸಕ್ಕೆ. ಅಲ್ಲೆಲ್ಲೋ ಇನ್ನೊಂದು ಆಶ್ರಮ ಇದೆಯಂತೆ, ಅಲ್ಲಿಗೆ ಸೇರಿಸೋಕೆ. ನೋಡು, ಅಲ್ಲಿ ನಾನು ನೀನು ಅನಾಥೆ, ಯಾರೂ ಇಲ್ಲ, ಅಪ್ಪ ಅಮ್ಮ ಬೇರೆ ಯಾರೂ ಇಲ್ಲ ಅಂತ ಹೇಳ್ತೀನಿ. ನೀನು ಹಾಗೆ ಹೇಳಬೇಕು, ಗೊತ್ತಾಯ್ತಾ? ಅಲ್ಲಿನಾದ್ರೂ ನೀನು ತಲಹಟೆ ಮಾಡಿದ್ರೆ ಅಲ್ಲಿಂದನೂ ಹೊರಗಡೆ ಹಾಕ್ಬಿಡ್ತಾರೆ, ಗೊತ್ತಾಯ್ತಾ? ಯಾಕೆ ನಗ್ತಾ ಇದೆಯಾ? ಇಲ್ಲ ಕಣೆ, ನೀನು ತುಂಬ ಒಳ್ಳೆಯವಳು. ಆಡ್ಕೊತಾ ಇದೆಯಾ? ಇಲ್ಲಪ್ಪ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿಮಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಲ್ವಾ? ಯಾಕ್ರಿ, ಹನಿಮೂನ್ಗೆ ಹೋಗ್ತಿದೀವಿ ಅಂದ್ರೆ ಎಲ್ಲರೂ ಎಷ್ಟು ಎಕ್ಸೈಟ್ ಆಗಿರ್ತಾರೆ. ನೀವು ಒಳ್ಳೆ ಹಳೆ ಪಿಕ್ಚರ್ ಅಲ್ಲಿ ಕ್ಯಾನ್ಸರ್ ಬಂದಿರೋ ಹೀರೋಯಿನ್ ಥರ ಆಡ್ತೀನಲ್ವಾ? ಏನಿಲ್ಲ, ಹಳೆ ಪಿಕ್ಚರಲ್ಲಿ ತ್ಯಾಗ ಮಾಡೋ ಹೀರೋಯಿನ್ಗಳು ಇರ್ತೀರಲ್ಲ, ಹಂಗಿದ್ದೀರಾ. ನಾನು ತ್ಯಾಗನ? ಅಯ್ಯೋ, ನೀರೇ ತಗೊಳ್ಳಿಲ್ಲ. ಅಷ್ಟೇ ತಾನೆ, ನೀವು ಒಂದು ಕಣ್ಸನ್ನೇ ಮಾಡಿದ್ರೆ ಸಾಕು, ಜಗತ್ತಲ್ಲಿರೋ ಸಂತೋಷನೆಲ್ಲ ನಿಮ್ಮ ಮುಂದೆ ತಂದು ನಿಲ್ಲಿಸ್ಕೊಡ್ತೀನಿ. ಇಲ್ಲಾದರೂ ನೀನು ಸ್ವಲ್ಪ ಜಾಗರೂಕತೆಯಿಂದ ಇರಮ್ಮ. ತಲಹಟ್ಟೆ ಮಾಡಿದ್ರೆ ಇಲ್ಲಿಂದೇನೋ ಹೊರಗಡೆ ಹಾಕ್ಬಿಡ್ತಾರೆ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರು, ಆಯಿತಾ? ಇಲ್ಲಪ್ಪ, ಅವ್ರು ಎಷ್ಟೇ ಹಿಂಸೆ ಕೊಟ್ಟರು ನಾನು ಇಲ್ಲಿಂದ ಬರಲ್ಲ. ಯಾಕಂದರೆ ಇದು ಬೆಂಗಳೂರಲ್ವಾ, ಅಮ್ಮನೂರಲ್ವಾ, ಆವಾಗ ಅಮ್ಮನ ನೋಡ್ಬೋದು. ಕತ್ತಿ ನೋಡು, ಕತ್ತೆ. ಅವಳ ವಿಷಯನ, ಅವಳ ಸುದ್ದಿನ ನಿನ್ನ ಮನಸ್ಸಿನ ತೆಗ್ದಾಕು. ಯಾವುದೇ ಕಾರಣಕ್ಕೂ ನೀನು ಅವಳನ್ನು ನೋಡಬಾರ್ದು, ಗೊತ್ತಾಯ್ತಾ? ಅಮ್ಮನೂರು ಅಂತ. ಯಾಕೆ ಪಾರು? ಹೇಳ್ದಷ್ಟು ಕೇಳು, ಏನಾದರೂ ಬಚ್ಚಿಟ್ಕೋ. ಯಾಕೆ ಪಾರು? ಬಾ ನೀನು. ಬಚ್ಚಿಟ್ಕೋ ಬಾರಿ, ಬೇಗ ಬಾ.
ಶ್ರೀದೇವಿ ಅಲ್ವೇನೋ? ಇಲ್ಲೇನೋ ಮಾಡ್ತಾ ಇದೆಯಾ? ಅದು ಇಲ್ಲೇ ಪಕ್ಕದವ್ರಲ್ಲ ಆಂಟಿ, ಯಾರ್ದೋ ಒಬ್ರಿಗೆ ಬರ್ತಾರೆ ಇತ್ತು, ಅವ್ರ ಮನೆಗೆ ವಿಶ್ ಮಾಡೋಣ ಅಂತ ಹೋಗಿದ್ವಿ. ಮತ್ತೆ ನೀನು ಒಬ್ಳೇ ಇದೆಯಾ? ಪಾದ ಇಲ್ವಲ್ಲ, ಅದಕ್ಕೆ ಇಲ್ಲೇ ಉಳ್ಕೊಂಡೆ. ಹೋಗ್ಲಿ ಬಿಡು ಪುಟ್ಟ, ಇವಾಗ ನೀನು ಸ್ಲೋ ಆದ್ರೇನಂತೆ, ಮುಂದೆ ಒಂದಿನ ಎಲ್ರಿಗಿಂತ ಫಾಸ್ಟ್ ಆಗ್ತೀಯಾ. ಥ್ಯಾಂಕ್ಸ್ ಸರ್. ಇಬ್ಬರು ಊರಿಗೆ ಹೊರಟಿದ್ದೀರಾ? ದೂರಿಗೆ ನಿಮ್ಮ ಆಂಟಿ ಜೊತೆಲಿ ಹನಿಮೂನ್ಗೆ ಹೋಗ್ತಾ ಇದ್ದೀನಿ. ಅದು ನಿಮ್ಮ ಆಂಟಿ ಕೃಷ್ಣನ ದೇವಸ್ಥಾನ ನೋಡ್ಬೇಕಂತೆ, ಅದಕ್ಕೆ ತೋರಿಸ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓ ಹೌದಾ, ರಂಗ ಒಳ್ಳೇದು ಮಾಡ್ತಾನೆ, ಹೋಗಿ ಬನ್ನಿ ಸರ್. ರಂಗನ ಪುಟ್ಟ, ನೀನು ನಮ್ಮ ಮನೆಯವ್ರ ಥರ ರಂಗನ ಬಗ್ಗೆ ಮಾತಾಡ್ತಿದ್ಯಲ್ಲೋ, ನಿನಗೆ ರಂಗ ಗೊತ್ತಾ? ಓ, ನಮ್ಮ ಅನಾಥಾಶ್ರಮದ ಪಕ್ಕ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಅವಾಗವಾಗ ಹೋಗಿ ಅವನ ಜೊತೆ ಮಾತಾಡಿ ಅಭ್ಯಾಸ. ಆ ರಂಗ ನಿಂಗೂ ಒಳ್ಳೇದು ಮಾಡಲಿ ಪುಟಾಣಿ. ನಾವು ಹೊರಡ್ತೀವಿ. ಬಾಯ್. ಎಲ್ರಿಗಿನ್ನ ನೀನು ಫಾಸ್ಟಾಗಿ ಬೆಳಿಬೇಕಲ್ವಾ, ಅದಕ್ಕೆ. ತಗೋ ಪುಟ್ಟ, ತಗೋ. ನನಗಿಂತ ತುಂಬ ಒಳ್ಳೆಯವರು ಕಂಡ್ರೆ. ಕೊಡೋಣ. ಕಣ್ಣ ಹನಿಯೊಂದಿಗೆ ಕೆನ್ನೆ ಮಾತಾಡಿದೆ, ಕನಸುಗಳು ಕೂತಿವೆ ಏನು ಮಾತಾಡದೆ, ಮರೆಯದ ನೋವಿಗೆ ಮೆಲ್ಲಗೆ ಮೆಲ್ಲಗೆ ನೆನಪುಗಳ ಹಾವಳಿಗೆ ಹೃದಯ ಹಾಳಾಗಿದೆ. ಕಣ್ಣ ಹನಿಯೊಂದಿಗೆ ಕೆನ್ನೆ ಮಾತಾಡಿದೆ. ಪಾರು, ಅಮ್ಮ, ನಮ್ಮಮ್ಮ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಲು ಗೊತ್ತಾ? ನೋಡು, ಇದನ್ನು ಕೊಟ್ಲು.
ನೋಡ್ಕೊಳ್ಳಿ, ಅದೇ ನಿಮ್ಮ ಕೃಷ್ಣನೂರು. ಚೆನ್ನಾಗಿದೆಯಾ? ಏನಾಯ್ತು ರೀ? ಕೃಷ್ಣನೂರು ಚೆನ್ನಾಗಿದೆಯಾ? ಏನಾಯ್ತು ರೀ? ಸರಿ, ಒಂದು ಸಣ್ಣ ರೌಂಡ್ ಹಾಕೊಂಡು ಆಮೇಲೆ ಉಳ್ಕೊಳಕ್ಕೆ ಹೋಗೋಣ. ರೀ ಇದ್ಯಾಕ್ರಿ? ಕೃಷ್ಣ ನೆಲೆಸಿರೋ ಭೂಮಿ ಇದು ರೀ. ಇಡೀ ಇಂಡಿಯಾದಲ್ಲಿ ಎಷ್ಟು ಕಡೆ ಕೃಷ್ಣ ನೆಲೆಸಿಲ್ಲ. ಇರಬಹುದು, ಆದ್ರೆ ಈ ಕೃಷ್ಣ ಅಮ್ಮ ಇಲ್ಲಿಗೆ ಹರಕೆ ಹೊತ್ಕೊಂಡ್ಮೇಲೆ ಅಂತೆ ನಾನು ಹುಟ್ಟಿದ್ದು. ಓ, ಬರ್ತ್ ಸೆಂಟಿಮೆಂಟ್. ಅಷ್ಟೇ ಅಲ್ಲ, ನಿಮ್ಮ ಕೃಷ್ಣಂಗೆ ವಿಶೇಷವಾದ ಶಕ್ತಿ ಇದೆಯಂತೆ. ನಾವು ಮನ್ಸಲ್ಲಿ ಹೇಳ್ಕೊಳ್ಳೋದನ್ನ ಅವನು ಕೇಳಿಸ್ಕೊತಾನಂತೆ. ಯಾವುದಾದ್ರೂ ಸೂಚನೆ ಮುಖಾಂತರ ಅಲ್ಲೇ ಉತ್ತರನೂ ಕೊಟ್ಬಿಡ್ತಾನಂತೆ. ನಿನಗೆ ಗೊತ್ತಾ, ಮೀರಾಬಾಯಿ ಇದ್ದಾಳಲ್ವಾ? ಯಾರು? ನಿಮ್ಮ ಪಕ್ಕದ ಮನೆ ಆಂಟಿನಾ? ಅದಲ್ವೋ, ಅವಳು ಆಗಿನ ಕಾಲದ ಕೃಷ್ಣನ್ ದೊಡ್ಡ ಭಕ್ತೆ ಅಂತೆ. ಅವಳು ಕೂಡ ಇಲ್ಲಿನ ಕೃಷ್ಣನ್ ಬಗ್ಗೆ ಗೀತೆ ಬರೆದಿದ್ದಾಳೆ ಅಂತ ಅಮ್ಮ ಹೇಳ್ತಾ ಇದ್ರು. ಅಷ್ಟು ಹಳೆ ದೇವಸ್ಥಾನನ ಇದು? ಮತ್ತೆ ಕೃಷ್ಣನ್ ಮೊಮ್ಮಗ ಇದ್ನಲ್ಲ, ಅವನು ಕೂಡ ದ್ವಾರಕೆಯಲ್ಲಿ ಕಟ್ಟಿಸಿದ ಹಾಗೆ ಇಲ್ಲೂ. ಅಮ್ಮ, ಟೀಚರ್ ಅಮ್ಮ, ದಯವಿಟ್ಟು ಈ ಪುರಾಣ ಎಲ್ಲ ಬೇಕಾ ಇವಾಗ? ನಾವು ಬಂದಿರೋದು ಹನಿಮೂನ್ಗೆ, ತೀರ್ಥಯಾತ್ರೆ ಮಾಡೋಕ್ಕಲ್ಲ. ನಮಗೆ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳಾಗಿ ನಾವಿಬ್ರು ಕೋಲೂರ್ಕೊಂಡ್ ಬರ್ತೀವಲ್ಲ, ಅವಾಗ ಈ ಕತೆನೆಲ್ಲ ಹೇಳೋರಂತೆ. ಈಗ ದಯವಿಟ್ಟು ಹಂಗೆಲ್ಲ ಪ್ಲಾಟಿನಮ್ ತೆಗೆದು ನಾವಿಲ್ಲಿಗೆ ಏನೋ ಎಂಜಾಯ್ ಮಾಡಬೇಕು ಅಂತ ಬಂದಿದ್ದೀವಿ. ಅದ್ರ ಜೊತೆಗೆ ನಿಮ್ಮ ಆಸೆನೂ ನೆರವೇರ್ಸೋಕ್ಕೆ ಅಂತ ಬಂದಿದ್ದೀವಿ. ಇಡೀ ಟ್ರಿಪ್ನ ಭಕ್ತಿಯಿಂದ ಮಾತ್ರ ತುಂಬಿಸ್ಬೇಡ್ರಿ, ಸ್ವಲ್ಪ ರೊಮ್ಯಾಂಟಿಕ್ ಆಗಿರೋಣ, ಆಯ್ತಾ? ಬನ್ನಿ, ಇಡೀ ಸಿಟಿನ ರೌಂಡ್ ಹಾಕೊಂಬರೋಣ. ಬನ್ರಿ. ಅಯ್ಯೋ ಬನ್ರಿ.